ಪ್ರತಿಕಾರದ ನಿಟ್ಟಿನಲ್ಲಿ ಈಗ ಭಾರತ ಪಾಕಿಸ್ತಾನದ ನಡುವೆ ಮತ್ತೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಸಹಜ ಕುತೂಹಲ ಏನಂತಂದ್ರೆ ಯಾರ ಹತ್ರ ಎಷ್ಟು ಬಲಾಬಲ ಇದೆ, ಸೇನಾ ರ್ಯಾಂಕಿಂಗ್ ಎಷ್ಟಿದೆ, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇರುತ್ತೆ. ನಿಮ್ಮ ಕುತೂಹಲಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ಬಲಾಬಲ ಎಷ್ಟು? ಸೇನಾ ರ್ಯಾಂಕಿಂಗ್ ನ ವಿಚಾರಕ್ಕೆ ಬಂದ್ರೆ ನಮ್ಮ ಭಾರತ 4ನೇ ರ್ಯಾಂಕಿಂಗ್ ನಲ್ಲಿದೆ. ಭಾರತದ ಸೇನಾ ರ್ಯಾಂಕಿಂಗ್ 4, ಪಾಕಿಸ್ತಾನದ ಸೇನಾ ರ್ಯಾಂಕಿಂಗ್ 12. ಇನ್ನ ಅಣ್ವಸ್ತ್ರ ಸಿಡಿತಲೆಗಳು ನಮ್ಮ ಹತ್ರ ಎಷ್ಟಿದೆ? ಭಾರತ ಹತ್ರ 180 ಇದೆ. ಪಾಕಿಸ್ತಾನ ಹತ್ರ ಎಷ್ಟಿದೆ? 170 ಇದೆ. ಈ ಅಣ್ವಸ್ತ್ರ ಸಿಡಿತಲೆಗಳು ಪಾಕಿಸ್ತಾನ ಹೊಂದಲು ಹೇಗೆ ಸಾಧ್ಯ ಆಯಿತು? ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನಮ್ಮವರೇ ಮಾಡಿದ ಪ್ರಮಾದದಿಂದ ಪಾಕಿಸ್ತಾನ್ ಅಣ್ವಸ್ತ್ರಗಳನ್ನ ಹೊಂದುವಂತಾಯಿತು ಅಂತ ಇತಿಹಾಸ ಹೇಳುತ್ತೆ. ಇರ್ಲಿ, ಅದನ್ನು ಇನ್ನೊಂದ್ಸರಿ ಮಾತಾಡೋಣ. ಇನ್ನು ನೆಕ್ಸ್ಟ್, ಸಕ್ರಿಯ ಯೋಧರು. ಭಾರತದ ಸಕ್ರಿಯ ಯೋಧರು 21 ಲಕ್ಷ, ಪಾಕಿಸ್ತಾನ್ ಕೇವಲ 6.5 ಲಕ್ಷ. 2 ಟೈಮ್ಸ್ ನಾವು ಜಾಸ್ತಿ ಇದ್ದೀವಿ, 2 to 3 ಟೈಮ್ಸ್. 21 ಲಕ್ಷ ನಮ್ಮ ಸಕ್ರಿಯ ಯೋಧರು. ಪಾಕಿಸ್ತಾನದಲ್ಲಿ 6.5 ಲಕ್ಷ ಜನ ಇದ್ದಾರೆ, 6.5 ಲಕ್ಷ ಯೋಧರು. ಇನ್ನ ಮೀಸಲು ಪಡೆ 11.5 ಲಕ್ಷ ನಮ್ಮ ಭಾರತದಲ್ಲಿ, ಕೇವಲ 5 ಲಕ್ಷ ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ. ಇನ್ನ ಯುದ್ಧ ಟ್ಯಾಂಕ್ಗಳು ನಮ್ಮಲ್ಲಿ ಬರೋಬ್ಬರಿ 4426 ಇದ್ರೆ ಪಾಕಿಸ್ತಾನ್ 2735 ಟ್ಯಾಂಕ್ಗಳನ್ನು ಹೊಂದಿದೆ. ಇನ್ನ ಶಸ್ತ್ರಸಜ್ಜಿತ ವಾಹನಗಳು, ಫುಲ್ಲಿ ವೆಪನ್ ವೆಹಿಕಲ್ಸ್, ನಮ್ಮ ಹತ್ರ 5681 ಶಸ್ತ್ರಸಜ್ಜಿತ ವಾಹನಗಳಿದೆ. ಪಾಕಿಸ್ತಾನದಲ್ಲಿ 3066 ಶಸ್ತ್ರಸಜ್ಜಿತ ವಾಹನಗಳಿದೆ. ಅದರಲ್ಲಿ ಆಕ್ಟಿವ್ ಎಷ್ಟಿದೆಯೋ, ಟುಸ್ ಪಟಾಕಿ ಎಷ್ಟೋ ಗೊತ್ತಿಲ್ಲ. ಇನ್ನ ಫಿರಂಗಿಗಳು ನಮ್ಮಲ್ಲಿ 5067 ಇದ್ರೆ ಪಾಕಿಸ್ತಾನದಲ್ಲಿ 3745 ಇದೆ. ಇನ್ನ ಒಟ್ಟು ವಿಮಾನಗಳ ಲೆಕ್ಕಕ್ಕೆ ಬಂದ್ರೆ 2216 ನಮ್ಮಲ್ಲಿ, 1148 ಪಾಕಿಸ್ತಾನದಲ್ಲಿ. ಯುದ್ಧ ವಿಮಾನಗಳು ಭಾರತದಲ್ಲಿ 323, ಪಾಕಿಸ್ತಾನದಲ್ಲಿ 186. ಇನ್ನ ದಾಳಿ ಹೆಲಿಕಾಪ್ಟರ್ಸ್ ನಮ್ಮಲ್ಲಿ 220 ಇದೆ, ಪಾಕಿಸ್ತಾನದಲ್ಲಿ 90 ಇದೆ. ಅದರಲ್ಲಿ ಎಷ್ಟು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಗೊತ್ತಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಈ ಪಾಕಿಸ್ತಾನದ ಯುದ್ಧ ವಿಮಾನಗಳು ಯಾವ ರೀತಿ ಇರುತ್ತೆ, ಅವರ ರಾಕೆಟ್ ಲಾಂಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಎಲ್ಲ ಟುಸ್ ಪಟಾಕಿಗಳು. ಇನ್ನ ಸಬ್ಮೆರೀನ್ಸ್ ವಿಚಾರಕ್ಕೆ ಬಂದ್ರೆ 15 ನಮ್ಮ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿ ಕೇವಲ 5. ವಿಮಾನ ವಾಹಕಗಳು, ವೆರಿ ಇಂಪಾರ್ಟೆಂಟ್, ವಿಮಾನ ವಾಹಕಗಳು ಪವರ್ಫುಲ್ 2 ನಮ್ಮಲ್ಲಿದೆ. ಬಿಗ್ ಝೀರೋ ಪಾಕಿಸ್ತಾನದಲ್ಲಿ. ಇಷ್ಟೊಂದು ಬಲ ಇರುವಂತಹ ಭಾರತ ಒಂದು 5 ನಿಮಿಷ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಕಲ್ಪನೆ ಮಾಡಿಕೊಳ್ಳಿ. ಅದಕ್ಕೆ ಈ ವಿಶ್ವಾಸದಿಂದಲೇ ನಮ್ಮ ಸೇನಾ ಅಧಿಕಾರಿಗಳು ಹೇಳ್ತಾ ಇರೋದು, ನಮ್ಮನ್ನ ನೆಕ್ಸ್ಟ್ ಟೈಮ್ ಕೆಣಕಿದರೆ ಜಗತ್ತಿನ ಭೂಪಟದಲ್ಲಿಯೇ ನೀವು ಮಾಯ ಆಗ್ತೀರಿ ಅಂತ. ಅದಕ್ಕೆ ಕಾರಣ ಈ ಬಲ. ಇನ್ನು ನೆಕ್ಸ್ಟ್, ಪ್ರತಿಕಾರದ ನಿಟ್ಟಿನಲ್ಲಿ ಈಗ ಭಾರತ ಪಾಕಿಸ್ತಾನದ ನಡುವೆ ಮತ್ತೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಸಹಜ ಕುತೂಹಲ ಏನಂತಂದ್ರೆ ಯಾರ ಹತ್ರ ಎಷ್ಟು ಬಲಾಬಲ ಇದೆ, ಸೇನಾ ರ್ಯಾಂಕಿಂಗ್ ಎಷ್ಟಿದೆ, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇರುತ್ತೆ. ನಿಮ್ಮ ಕುತೂಹಲಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ಬಲಾಬಲ ಎಷ್ಟು? ಸೇನಾ ರ್ಯಾಂಕಿಂಗ್ ನ ವಿಚಾರಕ್ಕೆ ಬಂದ್ರೆ ನಮ್ಮ ಭಾರತ 4ನೇ ರ್ಯಾಂಕಿಂಗ್ ನಲ್ಲಿದೆ. ಭಾರತದ ಸೇನಾ ರ್ಯಾಂಕಿಂಗ್ 4, ಪಾಕಿಸ್ತಾನದ ಸೇನಾ ರ್ಯಾಂಕಿಂಗ್ 12. ಇನ್ನ ಅಣ್ವಸ್ತ್ರ ಸಿಡಿತಲೆಗಳು ನಮ್ಮ ಹತ್ರ ಎಷ್ಟಿದೆ? ಭಾರತ ಹತ್ರ 180 ಇದೆ. ಪಾಕಿಸ್ತಾನ ಹತ್ರ ಎಷ್ಟಿದೆ? 170 ಇದೆ. ಈ ಅಣ್ವಸ್ತ್ರ ಸಿಡಿತಲೆಗಳು ಪಾಕಿಸ್ತಾನ ಹೊಂದಲು ಹೇಗೆ ಸಾಧ್ಯ ಆಯಿತು? ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನಮ್ಮವರೇ ಮಾಡಿದ ಪ್ರಮಾದದಿಂದ
ಪಾಪಿ ಪಾಕಿಸ್ತಾನ್ ಅಣ್ವಸ್ತ್ರಗಳನ್ನ ಹೊಂದುವಂತಾಯ್ತು ಅಂತ ಇತಿಹಾಸ ಹೇಳುತ್ತೆ. ಇರ್ಲಿ, ಅದನ್ನ ಇನ್ನೊಂದ್ಸರಿ ಮಾತಾಡೋಣ. ಇನ್ನು ನೆಕ್ಸ್ಟ್, ಸಕ್ರಿಯ ಯೋಧರು. ಭಾರತದ ಸಕ್ರಿಯ ಯೋಧರು 21 ಲಕ್ಷ, ಪಾಕಿಸ್ತಾನ್ ಕೇವಲ 6.5 ಲಕ್ಷ. 2 ಟೈಮ್ಸ್ ನಾವು ಜಾಸ್ತಿ ಇದ್ದೀವಿ, 2 to 3 ಟೈಮ್ಸ್. 21 ಲಕ್ಷ ನಮ್ಮ ಸಕ್ರಿಯ ಯೋಧರು. ಪಾಕಿಸ್ತಾನದಲ್ಲಿ 6.5 ಲಕ್ಷ ಜನ ಇದ್ದಾರೆ, 6.5 ಲಕ್ಷ ಯೋಧರು. ಇನ್ನ ಮೀಸಲು ಪಡೆ 11.5 ಲಕ್ಷ ನಮ್ಮ ಭಾರತದಲ್ಲಿ, ಕೇವಲ 5 ಲಕ್ಷ ಪಕ್ಕದ ಶತ್ರು ರಾಷ್ಟ್ರ ಪಾಪಿ ಪಾಕಿಸ್ತಾನದಲ್ಲಿ. ಇನ್ನ ಯುದ್ಧ ಟ್ಯಾಂಕ್ಗಳು ನಮ್ಮಲ್ಲಿ ಬರೋಬ್ಬರಿ 4,426 ಇದ್ರೆ, ಪಾಕಿಸ್ತಾನ್ 2,735 ಟ್ಯಾಂಕ್ಗಳನ್ನು ಹೊಂದಿದೆ. ಇನ್ನ ಶಸ್ತ್ರಸಜ್ಜಿತ ವಾಹನಗಳು, ಫುಲ್ಲಿ ವೆಪನ್ ವೆಹಿಕಲ್ಸ್, ನಮ್ಮ ಹತ್ರ 5,681 ಶಸ್ತ್ರಸಜ್ಜಿತ ವಾಹನಗಳಿದೆ. ಪಾಕಿಸ್ತಾನದಲ್ಲಿ 3,066 ಶಸ್ತ್ರಸಜ್ಜಿತ ವಾಹನಗಳಿದೆ. ಅದರಲ್ಲಿ ಆಕ್ಟಿವ್ ಎಷ್ಟಿದೆಯೋ, ಟುಸ್ ಪಟಾಕಿ ಎಷ್ಟೋ ಗೊತ್ತಿಲ್ಲ. ಇನ್ನ ಫಿರಂಗಿಗಳು ನಮ್ಮಲ್ಲಿ 5,067 ಇದ್ರೆ, ಪಾಕಿಸ್ತಾನದಲ್ಲಿ 3,745 ಇದೆ. ಇನ್ನ ಒಟ್ಟು ವಿಮಾನಗಳ ಲೆಕ್ಕಕ್ಕೆ ಬಂದ್ರೆ 2,216 ನಮ್ಮಲ್ಲಿ, 1,148 ಪಾಕಿಸ್ತಾನದಲ್ಲಿ. ಯುದ್ಧ ವಿಮಾನಗಳು ಭಾರತದಲ್ಲಿ 323, ಪಾಕಿಸ್ತಾನದಲ್ಲಿ 186. ಇನ್ನ ದಾಳಿ ಹೆಲಿಕಾಪ್ಟರ್ಸ್ ನಮ್ಮಲ್ಲಿ 220 ಇದೆ, ಪಾಕಿಸ್ತಾನದಲ್ಲಿ 90 ಇದೆ. ಅದರಲ್ಲಿ ಎಷ್ಟು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಗೊತ್ತಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ, ಈ ಪಾಕಿಸ್ತಾನದ ಯುದ್ಧ ವಿಮಾನಗಳು ಯಾವ ರೀತಿ ಇರುತ್ತೆ, ಅವರ ರಾಕೆಟ್ ಲಾಂಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಎಲ್ಲ ಟುಸ್ ಪಟಾಕಿಗಳು. ಇನ್ನ ಸಬ್ಮೆರಿನ್ಸ್ ವಿಚಾರಕ್ಕೆ ಬಂದ್ರೆ 15 ನಮ್ಮ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿ ಕೇವಲ 5. ವಿಮಾನ ವಾಹಕಗಳು, ವೆರಿ ಇಂಪಾರ್ಟೆಂಟ್, ವಿಮಾನ ವಾಹಕಗಳು ಪವರ್ಫುಲ್, 2 ನಮ್ಮಲ್ಲಿದೆ. ಬಿಗ್ ಝೀರೋ ಪಾಕಿಸ್ತಾನದಲ್ಲಿ. ಇಷ್ಟೊಂದು ಬಲ ಇರುವಂತಹ ಭಾರತ ಒಂದು 5 ನಿಮಿಷ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಕಲ್ಪನೆ ಮಾಡಿಕೊಳ್ಳಿ. ಅದಕ್ಕೆ ಈ ವಿಶ್ವಾಸದಿಂದಲೇ ನಮ್ಮ ಸೇನಾ ಅಧಿಕಾರಿಗಳು ಹೇಳ್ತಾ ಇರೋದು, ನಮ್ಮನ್ನ ನೆಕ್ಸ್ಟ್ ಟೈಮ್ ಕೆಣಕಿದರೆ ಜಗತ್ತಿನ ಭೂಪಟದಲ್ಲಿಯೇ ನೀವು ಮಾಯ ಆಗ್ತೀರಿ ಅಂತ. ಅದಕ್ಕೆ ಕಾರಣ ಈ ಬಲ. ಇನ್ನು ನೆಕ್ಸ್ಟ್, ಪ್ರತಿಕಾರದ ನಿಟ್ಟಿನಲ್ಲಿ ಈಗ ಭಾರತ ಪಾಕಿಸ್ತಾನದ ನಡುವೆ ಮತ್ತೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಸಹಜ ಕುತೂಹಲ ಏನಂತಂದ್ರೆ, ಯಾರ ಹತ್ರ ಎಷ್ಟು ಬಲ ಇದೆ, ಸೇನಾ ರ್ಯಾಂಕಿಂಗ್ ಎಷ್ಟಿದೆ, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇರುತ್ತೆ. ನಿಮ್ಮ ಕುತೂಹಲಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ಬಲ ಎಷ್ಟು? ಸೇನಾ ರ್ಯಾಂಕಿಂಗ್ ನ ವಿಚಾರಕ್ಕೆ ಬಂದ್ರೆ ನಮ್ಮ ಭಾರತ 4ನೇ ರ್ಯಾಂಕಿಂಗ್ ನಲ್ಲಿದೆ. ಭಾರತದ ಸೇನಾ ರ್ಯಾಂಕಿಂಗ್ 4, ಪಾಕಿಸ್ತಾನದ ಸೇನಾ ರ್ಯಾಂಕಿಂಗ್ 12. ಇನ್ನು ಅಣ್ವಸ್ತ್ರ ಸಿಡಿತಲೆಗಳು ನಮ್ಮ ಹತ್ರ ಎಷ್ಟಿದೆ? ಭಾರತ ಅಸ್ತ್ರ 180 ಇದೆ. ಪಾಕಿಸ್ತಾನ ಹತ್ರ ಎಷ್ಟಿದೆ? 170 ಇದೆ. ಈ ಅಣ್ವಸ್ತ್ರ ಸಿಡಿತಲೆಗಳು ಪಾಕಿಸ್ತಾನ ಹೊಂದಲು ಹೇಗೆ ಸಾಧ್ಯ ಆಯಿತು? ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನಮ್ಮವರೇ ಮಾಡಿದ ಪ್ರಮಾದದಿಂದ ಪಾಕಿಸ್ತಾನ್ ಅಣ್ವಸ್ತ್ರಗಳನ್ನ ಹೊಂದುವಂತಾಯ್ತು ಅಂತ ಇತಿಹಾಸ ಹೇಳುತ್ತೆ. ಇರ್ಲಿ, ಅದನ್ನ ಇನ್ನೊಂದ್ಸರಿ ಮಾತಾಡೋಣ. ಇನ್ನು ನೆಕ್ಸ್ಟ್, ಸಕ್ರಿಯ ಯೋಧರು. ಭಾರತದ ಸಕ್ರಿಯ ಯೋಧರು 21 ಲಕ್ಷ, ಪಾಕಿಸ್ತಾನ್ ಕೇವಲ 6.5 ಲಕ್ಷ. 2 ಟೈಮ್ಸ್ ನಾವು ಜಾಸ್ತಿ ಇದ್ದೀವಿ, 2 to 3 ಟೈಮ್ಸ್. 21 ಲಕ್ಷ ನಮ್ಮ ಸಕ್ರಿಯ ಯೋಧರು. ಪಾಕಿಸ್ತಾನದಲ್ಲಿ 6.5 ಲಕ್ಷ ಜನ ಇದ್ದಾರೆ, 6.5 ಲಕ್ಷ ಯೋಧರು. ಇನ್ನ ಮೀಸಲು ಪಡೆ 11.5 ಲಕ್ಷ ನಮ್ಮ ಭಾರತದಲ್ಲಿ, ಕೇವಲ 5 ಲಕ್ಷ ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ. ಇನ್ನ ಯುದ್ಧ ಟ್ಯಾಂಕ್ಗಳು ನಮ್ಮಲ್ಲಿ ಬರೋಬ್ಬರಿ 4,426 ಇದ್ರೆ, ಪಾಕಿಸ್ತಾನ್ 2,735 ಟ್ಯಾಂಕ್ಗಳನ್ನು ಹೊಂದಿದೆ. ಇನ್ನ ಶಸ್ತ್ರಸಜ್ಜಿತ ವಾಹನಗಳು, ಫುಲ್ಲಿ ವೆಪನ್ ವೆಹಿಕಲ್ಸ್, ನಮ್ಮ ಹತ್ರ 5,681 ಶಸ್ತ್ರಸಜ್ಜಿತ ವಾಹನಗಳಿದೆ.
ಪಾಕಿಸ್ತಾನದಲ್ಲಿ 3066 ಶಸ್ತ್ರಸಜ್ಜಿತ ವಾಹನಗಳಿದೆ. ಅದರಲ್ಲಿ ಆಕ್ಟಿವ್ ಎಷ್ಟಿದೆಯೋ, ಟುಸ್ ಪಟಾಕಿ ಎಷ್ಟೋ ಗೊತ್ತಿಲ್ಲ. ಇನ್ನ ಫಿರಂಗಿಗಳು ನಮ್ಮಲ್ಲಿ 5067 ಇದ್ರೆ ಪಾಕಿಸ್ತಾನದಲ್ಲಿ 3745 ಇದೆ. ಇನ್ನ ಒಟ್ಟು ವಿಮಾನಗಳ ಲೆಕ್ಕಕ್ಕೆ ಬಂದ್ರೆ 2216 ನಮ್ಮಲ್ಲಿ, 1148 ಪಾಕಿಸ್ತಾನದಲ್ಲಿ. ಯುದ್ಧ ವಿಮಾನಗಳು ಭಾರತದಲ್ಲಿ 323, ಪಾಕಿಸ್ತಾನದಲ್ಲಿ 186. ಇನ್ನ ದಾಳಿ ಹೆಲಿಕಾಪ್ಟರ್ಸ್ ನಮ್ಮಲ್ಲಿ 220 ಇದೆ, ಪಾಕಿಸ್ತಾನದಲ್ಲಿ 90 ಇದೆ. ಅದರಲ್ಲಿ ಎಷ್ಟು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಗೊತ್ತಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಈ ಪಾಕಿಸ್ತಾನದ ಯುದ್ಧ ವಿಮಾನಗಳು ಯಾವ ರೀತಿ ಇರುತ್ತೆ, ಅವರ ರಾಕೆಟ್ ಲಾಂಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಎಲ್ಲ ಟುಸ್ ಪಟಾಕಿಗಳು. ಇನ್ನ ಸಬ್ಮೆರಿನ್ಸ್ ವಿಚಾರಕ್ಕೆ ಬಂದ್ರೆ 15 ನಮ್ಮ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿ ಕೇವಲ 5. ವಿಮಾನ ವಾಹಕಗಳು, ವೆರಿ ಇಂಪಾರ್ಟೆಂಟ್, ವಿಮಾನ ವಾಹಕಗಳು ಪವರ್ಫುಲ್ 2 ನಮ್ಮಲ್ಲಿದೆ. ಬಿಗ್ ಝೀರೋ ಪಾಕಿಸ್ತಾನದಲ್ಲಿ. ಇಷ್ಟೊಂದು ಬಲ ಇರುವಂತಹ ಭಾರತ ಒಂದು 5 ನಿಮಿಷ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಕಲ್ಪನೆ ಮಾಡಿಕೊಳ್ಳಿ. ಅದಕ್ಕೆ ಈ ವಿಶ್ವಾಸದಿಂದಲೇ ನಮ್ಮ ಸೇನಾ ಅಧಿಕಾರಿಗಳು ಹೇಳ್ತಾ ಇರೋದು, ನಮ್ಮನ್ನ ನೆಕ್ಸ್ಟ್ ಟೈಮ್ ಕೆಣಕಿದರೆ ಜಗತ್ತಿನ ಭೂಪಟದಲ್ಲಿಯೇ ನೀವು ಮಾಯ ಆಗ್ತೀರಿ ಅಂತ. ಅದಕ್ಕೆ ಕಾರಣ ಈ ಬಲ. ಇನ್ನು ನೆಕ್ಸ್ಟ್